ಆ, ಇವತ್ತಿನ ನಮ್ಮ ಈ ಚರ್ಚೆಗೆ ಎಲ್ರಿಗೂ ಸ್ವಾಗತ. ಇಂದು ನಾವು ಹೊಸ ಒಡಂಬಡಿಕೆಯಲ್ಲಿ ಬರುವ ಒಂದು ಭಾಗವನ್ನ ನೋಡ್ತಾ ಇದ್ದೀವಿ. ಇದು ನಿಜಕ್ಕೂ ಹಲವರಲ್ಲಿ ಸ್ವಲ್ಪ ಗೊಂದಲ, ಕೆಲವೊಮ್ಮೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಅದು ಲೂಕ ಬರೆದ ಸುವಾರ್ತೆ 12ನೇ ಅಧ್ಯಾಯದ 49ರಿಂದ 53ರವರೆಗಿನ ವಚನಗಳು. ಇಲ್ಲಿ ಯೇಸು ಕ್ರಿಸ್ತರು ಬಹಳ ಬಹಳ ಆಶ್ಚರ್ಯ ಮಾತುಗಳನ್ನ ಆಡ್ತಾರೆ. ಹೌದು, ತಾನು ಲೋಕಕ್ಕೆ ಸಮಾಧಾನ ತರಲಿಲ್ಲ, ಬದಲಿಗೆ ಬೆಂಕಿ ಮತ್ತೆ ವಿಭಜನೆ ತರೋಕೆ ಬಂದೆ ಅಂತ ಹೇಳ್ತಾರೆ. ಇದು ಸಾಮಾನ್ಯವಾಗಿ ನಮಗೆ ಯೇಸುವಿನ ಬಗ್ಗೆ ಇರೋ ಒಂದು ಚಿತ್ರಣ ಇದೆಯಲ್ಲ, ಶಾಂತಿ ದೂತ ಅನ್ನೋದು, ಅದಕ್ಕೆ ಸ್ವಲ್ಪ ವಿರುದ್ಧವಾಗಿ ಕಾಣಿಸ್ತಾ ಇಲ್ವಾ? ಈ ಮಾತುಗಳನ್ನ ಆಳವಾಡಿ ಅರ್ಥ ಮಾಡ್ಕೊಳ್ಳೋಕೆ ನಮ್ಮತ್ರ ಎರಡು ಮುಖ್ಯವಾದ ವಿಶ್ಲೇಷಣೆಗಳಿವೆ. ಒಂದು ಶಾಸ್ತ್ರೀಯ ದೃಷ್ಟಿಕೋನ, ಅಂದ್ರೆ ಆ ಮೂಲ ಪದಗಳ ಅರ್ಥ ಏನು, ಆ ಕಾಲದ ಸಂದರ್ಭ ಏನು, ಅದರ ಹಿನ್ನೆಲೆ ಏನು ಅಂತ ನೋಡೋದು. ಇನ್ನೊಂದು ಭಕ್ತಿಪೂರ್ವಕವಾದ ದೃಷ್ಟಿಕೋನ, ಅಂದ್ರೆ ಈ ವಚನಗಳು ಇವತ್ತು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ, ನಮ್ಮ ನಂಬಿಕೆಗೆ ಹೇಗೆ ಸಂಬಂಧಪಟ್ಟಿವೆ ಅಂತ ಯೋಚಿಸೋದು. ಹೌದು, ಈ ಎರಡೂ ದೃಷ್ಟಿಕೋನಗಳು ಮುಖ್ಯ. ಯಾಕಂದ್ರೆ ಮೊದಲನೇದು ಆಗ ಏನರ್ಥ ಇತ್ತು ಅಂತ ತಿಳಿಸಿದ್ರೆ, ಎರಡನೇದು ಈಗ ನಮಗೆ ಇದರ ಸಂದೇಶ ಏನು ಅಂತ ಯೋಚಿಸೋಕೆ ಸಹಾಯ ಮಾಡುತ್ತೆ. ಸರಿ, ಹಾಗಾದ್ರೆ ಯೇಸುವಿನ ಈ ಸ್ವಲ್ಪ ಕಠಿಣ ಎನಿಸುವ ಮಾತುಗಳ ಹಿಂದಿನ ನಿಜವಾದ ಅರ್ಥವೇನೋ? ಬನ್ನಿ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಈ ಬೆಂಕಿ, ಶ್ರಮಾಸ್ನಾನ, ಭಿನ್ನಭೇದ, ಈ ಪದಗಳ ನಿಜವಾದ ತಾತ್ಪರ್ಯ ಏನು? ಮೊದಲಿಗೆ ಆ 49ನೇ ವಚನವನ್ನೇ ತಗೊಳ್ಳೋಣ. ಯೇಸು ಹೇಳ್ತಾರೆ, ನಾನು ಬಂದಿರೋದು ಜಗತ್ತಿನಲ್ಲಿ ಬೆಂಕಿಯನ್ನು ಹೊತ್ತಿಸಲು, ಅದು ಈಗಾಗಲೇ ಉರಿಯುತ್ತಿರಬೇಕೆಂಬುದೇ ನನ್ನ ಬಯಕೆ. ಅಬ್ಬಾ, ಕೇಳಿದ ತಕ್ಷಣ ಇದೇನಪ್ಪ, ಬೆಂಕಿ ಅಂದ ಕೂಡ್ಲೆ ವಿನಾಶದ ಚಿತ್ರ ಬರುತ್ತೆ. ಇಲ್ಲಿ ಯೇಸು ಯಾವ ಬೆಂಕಿಯ ಬಗ್ಗೆ ಮಾತಾಡ್ತಿರಬಹುದು? ಅಕ್ಷರಶಃ ಬೆಂಕಿನಾ? ಖಂಡಿತವಾಗಿಯೂ ಇದು ಅಕ್ಷರಶಃ ಬೆಂಕಿಯಲ್ಲ. ಗೊತ್ತಲ್ಲ, ಯೇಸು ಆಗಾಗ ಸಾಂಕೇತಿಕ ಭಾಷೆ ಬಳಸ್ತಿದ್ರು. ಇಲ್ಲಿ ಬೆಂಕಿ ಎನ್ನುವ ಪದಕ್ಕೆ ಆ ಮೂಲ ಗ್ರೀಕ್ ಭಾಷೆಯಲ್ಲಿ ಕೇವಲ ವಿನಾಶ ಅನ್ನೋ ಅರ್ಥ ಮಾತ್ರ ಇಲ್ಲ, ಅದಕ್ಕೆ ಬೇರೆ ಬೇರೆ ಆಯಾಮಗಳಿವೆ. ಹಳೆ ಒಡಂಬಡಿಕೆಯನ್ನು ನೋಡಿದ್ರೆ ಬೆಂಕಿ ಅನ್ನೋದು ದೇವರ ಪವಿತ್ರವಾದ, ಪರಿಶುದ್ಧವಾದ ಉಪಸ್ಥಿತಿಯ ಸಂಕೇತ. ಮೋಶೆಗೆ ದೇವರು ಮುಳ್ಳಿನ ಪೊದೆಯಲ್ಲಿ ಬೆಂಕಿ ರೂಪದಲ್ಲಿ ಕಾಣಿಸ್ಕೊಂಡಿದ್ದು ನೆನಪಿರ್ಬೋದು. ಹೌದು ಹೌದು. ಹಾಗೆ ಬೆಂಕಿ ಶುದ್ಧೀಕರಣದ ಸಂಕೇತ ಕೂಡ ಹೌದು. ಚಿನ್ನವನ್ನ ಬೆಂಕಿಲ್ ಹಾಕಿ ಏಕ್ ಶುದ್ಧ ಕಡ್ತಾರೋ ಹಾಗೆ. ಕೆಲವೊಮ್ಮೆ ಅದು ದೇವರ ನ್ಯಾಯ ತೀರ್ಪನ್ನು ಸೂಚಿಸುತ್ತೆ. ಸರಿ. ಇನ್ನು ಹೊಸ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ, ಪವಿತ್ರಾತ್ಮ ಶಿಷ್ಯರ ಮೇಲೆ ಇಳಿದು ಬಂದಾಗ ಅದು ಬೆಂಕಿಯ ನಾಲಿಗೆಗಳ ರೂಪದಲ್ಲಿ ಬಂತು. ಅದು ಅವರಿಗೆ ಒಂದು ದೈವಿಕ ಶಕ್ತಿ, ಧೈರ್ಯ ಕೊಡ್ತು. ಹೌದು, ಕೃತ್ಯದಲ್ಲಿ ಬರುತ್ತೆ. ಅದೇನೆ. ಹಾಗಾಗಿ ಶಾಸ್ತ್ರೀಯವಾಗಿ ನೋಡಿದಾಗ ಯೇಸು ಇಲ್ಲಿ ಹೇಳ್ತಿರೋ ಬೆಂಕಿ ಬಹುಶಃ ಆತ ತಂದ ದೇವರ ರಾಜ್ಯದ ಸಂದೇಶ ಇದೆಯಲ್ಲ, ಅದರ ಶಕ್ತಿಯುತ, ಪರಿವರ್ತನಾಶೀಲ ಮತ್ತು ತೀವ್ರವಾದ ಸ್ವಭಾವವನ್ನ ಸೂಚಿಸುತ್ತೆ. ಆತನ ಸುವಾರ್ತೆ ಜನರ ಹೃದಯದಲ್ಲಿರೋ ಪಾಪ, ಸ್ವಾರ್ಥ, ಲೋಕದ ವ್ಯವಸ್ಥೆಗಳ ಅನ್ಯಾಯ ಇದನ್ನೆಲ್ಲ ಸುಟ್ಟಾಕೋ, ಶುದ್ಧೀಕರಿಸೋ ಶಕ್ತಿ ಹೊಂದಿದೆ. ಅದು ಸುಮ್ಮನೆ ಇರೋಕಲ್ಲ, ಅದು ಆಮೂಲಾಗ್ರ ಬದಲಾವಣೆ ತರುವಂಥದ್ದು. ಅಂದರೆ ಯೇಸು ಬಯಸಿದ್ದು ಒಂದು ನಿಧಾನವಾದ ಬದಲಾವಣೆ ಅಲ್ಲ, ಬದಲಿಗೆ ತೀವ್ರವಾದ, ಜಾಗತಿಕವಾದ ಆಧ್ಯಾತ್ಮಿಕ ಜಾಗೃತಿ ಅಂತಾನ? ಖಂಡಿತವಾಗಿ. ಭಕ್ತಿಪೂರ್ವಕವಾಗಿ ನೋಡಿದ್ರೆ ಈ ಬೆಂಕಿ ಅಂದ್ರೆ ಪವಿತ್ರಾತ್ಮನ ಕಾರ್ಯ, ನಮ್ಮನ್ನ ದೇವರಿಗಾಗಿ ಹುರಿದುಂಬಿಸೋ ಆಂತರಿಕ ಜ್ವಾಲೆ ಅಂತನೂ ಹೇಳಬಹುದು. ದೇವರ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಹೋರಾಡೋ ಉತ್ಸಾಹ ಅದು. ಯೇಸು ಅದು ಈಗಾಗಲೇ ಉರಿಯುತ್ತಿರಬೇಕೆಂಬುದೇ ನನ್ನ ಬಯಕೆ ಅಂತ ಹೇಳುವಾಗ ಆತನ ಸಂದೇಶ ತಕ್ಷಣ ಹರಡಬೇಕು, ಜನರ ಹೃದಯಗಳನ್ನು ಹೊತ್ತಿಸಬೇಕು, ಲೋಕವನ್ನು ಪರಿವರ್ತನಬೇಕು ಅನ್ನೋ ತೀವ್ರವಾದ ಹಂಬಲ ವ್ಯಕ್ತವಾಗುತ್ತೆ. ಆತನಿಗೆ ಕಾಯೋಕ್ ಸಮಯ ಇರಲಿಲ್ಲ, ಅದು ಬೇಗ ಆಗಬೇಕಿತ್ತು. ಇದು ನಿಜಕ್ಕೂ ಆಸಕ್ತಿದಾಯಕ. ಅಂದ್ರೆ ನೋಡಕ್ಕೆ ವಿನಾಶದ ಸಂಕೇತದಂತೆ ಕಂಡ್ರೂ ಯೇಸು ಅದನ್ನ ಪರಿವರ್ತನೆ, ಉತ್ಸಾಹ, ಶುದ್ಧೀಕರಣದ ಅರ್ಥದಲ್ಲಿ ಬಳಸ್ತಿದ್ದಾರೆ. ಇದು ದೇವರ ಕೆಲಸದ ತುರ್ತು ಮತ್ತು ಅದರ ತೀವ್ರತೆಯನ್ನ ಸೂಚಿಸುತ್ತೆ. ಸರಿ, ಈ ಬೆಂಕಿಯ ಮಾತಿನ ನಂತರ 50ನೇ ವಚನದಲ್ಲಿ ಯೇಸು ಇನ್ನೊಂದು ಸ್ವಲ್ಪ ಗೂಢವಾದ ಮಾತನ್ನ ಹೇಳ್ತಾರೆ. ಆದರೆ ನಾನು ಪಡೆಯಬೇಕಾದ ಶ್ರಮಾಸ್ನಾನ ಒಂದುಂಟು, ಅದು ಈಡೇರುವ ತನಕ ನನಗೆ ನೆಮ್ಮದಿಯಿಲ್ಲ. ಈಗ ಸ್ನಾನ ಅಂದ್ರೆ ನಮಗೆಲ್ಲ ನೀರಿನಲ್ಲಿ ಮುಳುಗೋದು ಅಂತ ಗೊತ್ತು. ಯೇಸು ಇಲ್ಲಿ ಯಾವ ಸ್ನಾನದ ಬಗ್ಗೆ ಮಾತಾಡ್ತಿದ್ದಾರೆ? ಇದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿ ಶಿರಮಾ ಸ್ನಾನ ಅಂತ ಭಾಷಾಂತರ ಮಾಡಿರೋ ಗ್ರೀಕ ಪದ ಬಾಪ್ಟಿಸಂ, ಅದರ ಮೂಲ ಕ್ರಿಯಾಪದ ಬಾಪ್ಟಿಜೋ, ಅಂದ್ರೆ ಅಕ್ಷರಶಃ ಮುಳುಗುಸು ಅಥವಾ ಆವರಿಸು ಅಂತ. ಇದು ಕೇವಲ ನೀರಿನ ಸ್ನಾನಕ್ಕೆ ಸೀಮಿತವಾಗಿರಲಿಲ್ಲ. ಆ ಕಾಲದಲ್ಲಿ ಯಾರಾದರೂ ತೀವ್ರವಾದ ಸಂಕಟದಲ್ಲಿ, ದುಃಖದಲ್ಲಿ, ಕಷ್ಟದಲ್ಲಿ ಮುಳುಗಿ ಹೋದಾಗ್ಲೂ ಈ ಪದವನ್ನ ಸಾಂಕೇತಿಕವಾಗಿ ಬಳಸ್ತಿದ್ರು. ಓಹೋ, ಹಾಗಾ? ಹೌದು.
ಹಾಗಾಗಿ ಯೇಸು ಇಲ್ಲಿ ಮಾತಾಡ್ತಿರೋದು ತಾನು ಮುಂದೆ ಎದುರಿಸಲಿರೋ ಶಿಲುಬೆಯ ಮರಣದ ಬಗ್ಗೆ. ಆ ಭಯಂಕರವಾದ ಶಾರೀರಿಕ ಮಾನಸಿಕ ಯಾತನೆ, ಲೋಕದ ಪಾಪದ ಭಾರ ಹೊರುವುದು, ದೇವರಿಂದ ಕ್ಷಣಕಾಲ ಅಗಲಿಸಲ್ಪಡೋ ಅನುಭವ ಇದೆಯಲ್ಲ, ಆ ಕಷ್ಟಗಳ ಸಮುದ್ರದಲ್ಲಿ ಆತ ಪೂರ್ತಿಯಾಗಿ ಮುಳುಗಬೇಕಾಗಿತ್ತು. ಅದನ್ನೇ ಆತ ನಾನು ಪಡೆಯಬೇಕಾದ ಶರ್ಮಾಸ್ನಾನ ಅಂತ ಕರೀತಿದ್ದಾರೆ. ಅಬ್ಬಾ, ಇನ್ನು ಅದು ಈಡೇರುವ ತನಕ ನನಗೆ ನೆಮ್ಮದಿಯಿಲ್ಲ ಅಂತಾರಲ್ಲ, ಆ ಮಾತಿನ ಅರ್ಥವೇನು? ಬಹಳ ಭಾರವಾದ ಮಾತು ಅದು. ಹೌದು, ಆ ನೆಮ್ಮದಿಯಿಲ್ಲ ಅನ್ನೋ ಮೂಲ ಪದ ಸೈನಿಕೋಮೈ ಇದೆಯಲ್ಲ, ಅದು ಸುಮ್ಮನೆ ಒತ್ತಡ ಅಲ್ಲ. ಅದು ಒಂದು ತೀವ್ರವಾದ ಆಂತರಿಕ ಸಂಕಟ, ಒಂದು ದೊಡ್ಡ ಭಾರ ಹೊತ್ತಿರೋ ಅನುಭವ, ಒಂದು ಉದ್ದೇಶವನ್ನ ಪೂರೈಸಲೇಬೇಕೆಂಬ ಒಂದು ದೈವಿಕ ಒತ್ತಡವನ್ನು ಸೂಚಿಸುತ್ತೆ. ಯೇಸುವಿಗೆ ತನ್ನ ಗುರಿ ಸ್ಪಷ್ಟವಾಗಿ ಗೊತ್ತಿತ್ತು. ಮನುಕುಲದ ವಿಮೋಚನೆಗಾಗಿ ತನ್ನನ್ನೇ ಯಜ್ಞವಾಗಿ ಅರ್ಪಿಸುವುದು. ಆ ಮಹಾಕಾರ್ಯ ಆಗೋವರೆಗೂ ಆತನಿಗೆ ಒಂದು ರೀತಿಯಲ್ಲಿ ಮಾನಸಿಕ ಆಧ್ಯಾತ್ಮಿಕ ವಿಶ್ರಾಂತಿ ಇರಲಿಲ್ಲ. ಇದು ಯೇಸುವಿನ ದೈವಮಾನವ ಸ್ವಭಾವದ ಒಂದು ಅದ್ಭುತ ನೋಟ ಕೊಡುತ್ತೆ. ದೈವಿಕವಾಗಿ ತನ್ನ ಉದ್ದೇಶದ ಅರಿವಿತ್ತು, ಮಾನವನಾಗಿ ಮುಂದೆ ಬರುವ ಅಪಾರ ನೋವನ್ನ ನಿರೀಕ್ಷಿಸುತ್ತಿದ್ರು. ಈ ಎರಡರ ನಡುವಿನ ಆ ಸೆಳೆತ, ಆ ಭಾರ, ಆ ಪ್ರೀತಿಯ ಒತ್ತಡ, ಅದೇ ಸೈನಿಕೋಮೈ. ಭಕ್ತಿಪೂರ್ವಕವಾಗಿ ಹೇಳೋದಾದ್ರೆ, ನಮ್ಮೆಲ್ಲರ ಪಾಪಗಳಿಗಾಗಿ ಆತ ಅನುಭವಿಸಬೇಕಾದ ನೋವನ್ನ ನೆನೆಸ್ಕೊಂಡಾಗ ಆ ಕಾರ್ಯ ಮುಗಿಯೋವರೆಗೂ ಆತನಿಗೆ ಸಮಾಧಾನ ಇರಲಿಲ್ಲ ಅನ್ನೋದು ಅರ್ಥ ಆಗುತ್ತೆ. ನಿಜ. ಅಂದ್ರೆ ನಮಗೆ ಸಿಗೋ ರಕ್ಷಣೆ ಅನ್ನೋದು ಯೇಸುವಿಗೆ ಸುಲಭವಾಗಿ ಸಿಕ್ಕಿದ್ದಲ್ಲ. ಅದರ ಹಿಂದೆ ಆತನ ತೀವ್ರವಾದ ಹೋರಾಟ, ನೋಗಿನ ನಿರೀಕ್ಷೆ ಮತ್ತು ತಂದೆಯ ಚಿತ್ತವನ್ನ ಪೂರೈಸಬೇಕೆಂಬ ದೃಢ ಸಂಕಲ್ಪ ಇತ್ತು. ನಾವು ಪಡೆಯೋ ಕೃಪೆಯ ಹಿಂದಿನ ಬೆಲೆ ಇದು ನೆನಪಿಸತ್ತೆ. ಸರಿ, ಈಗ ನಾವು ಈ ಭಾಗದ ಬಹುಶಃ ಅತ್ಯಂತ ಸವಾಲಿನ, ಹೆಚ್ಚು ಚರ್ಚೆಗೆ ಒಳಗಾದ ಮಾತಿಗೆ ಬರೋಣ. ವಚನ 51. ನಾನು ಲೋಕಕ್ಕೆ ಸಮಾಧಾನವನ್ನು ತರಲು ಬಂದೆ ಎಂದು ಭಾವಿಸುತ್ತೀರೋ? ಇಲ್ಲ, ಭಿನ್ನ ಭೇದಗಳನ್ನು ಉಂಟು ಮಾಡಲು ಬಂದೆ ಎಂದು ನಿಮ್ಗೆ ಒತ್ತಿ ಹೇಳ್ತೇನೆ. ಇದನ್ನ ಕೇಳಿದ್ರೆ ಒಮ್ಮೆ ಆಘಾತ ಆಗತ್ತೆ. ಯೇಸುವನ್ನ ಶಾಂತಿದೂತ ಅಂತ ಕರೆಯಲಾಗತ್ತೆ. ಆತನೇ ಸಮಾಧಾನ ಮಾಡುವವರು ಧನ್ಯರು ಅಂದಿದ್ದಾರೆ. ಹಾಗಿದ್ಮೇಲೆ ಇಲ್ಲಿ ತಾನೇ ಭಿನ್ನ ಭೇದ ಅಥವಾ ವಿಭಜನ ತರೋಕೆ ಬಂದೆ ಅಂತಾರಲ್ಲ, ಏನಿದ್ರ ಅರ್ಥ? ಹೌದು, ಇದು ನಿಜಕ್ಕೂ ಒಂದು ವಿರೋಧಾಭಾಸದ ಹಾಗೆ ಕಾಣುತ್ತೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಮೊದಲನೇದಾಗಿ, ಯೇಸು ಇಲ್ಲಿ ಹೇಳ್ತಿರೋ ಭಿನ್ನಭೇದ ಅಥವಾ ವಿಭಜನೆ, ಆ ಗ್ರೀಕ್ ಪದ ಡಿಯಾಮೆರಿಸ್ಮೋನ್ ಇದೆಯಲ್ಲ, ಅದು ಆತ ಉದ್ದೇಶಪೂರ್ವಕವಾಗಿ ಜಗಳ ಹುಟ್ಟುಹಾಕೋದಲ್ಲ. ಆತನ ಗುರಿ ಕಲಹ ಸೃಷ್ಟಿಸೋದಲ್ಲ. ಸರಿ. ಆದರೆ ಯೇಸು ತಂದ ಸತ್ಯ ಇದೆಯಲ್ಲ, ದೇವರ ರಾಜ್ಯ, ಪಶ್ಚಾತ್ತಾಪ, ನಂಬಿಕೆ, ಶಿಷ್ಯತ್ವ, ಇವು ಎಷ್ಟು ಮೂಲಭೂತವಾದ ವಿಷಯಗಳಂದ್ರೆ ಅವು ಜನರನ್ನು ಒಂದು ನಿರ್ಧಾರಕ್ಕೆ ಬರೋ ಹಾಗೆ ಒತ್ತಾಯಿಸ್ತವೆ. ಆತನ ಸತ್ಯವನ್ನ ಸ್ವೀಕರಿಸೋರು ಒಂದು ಕಡೆ ಆದರೆ, ಅದನ್ನ ವಿರೋಧಿಸೋರು, ತಿರಸ್ಕರಿಸೋರು ಇನ್ನೊಂದು ಕಡೆ ಆಗ್ತಾರೆ. ಹೀಗೆ ಸತ್ಯ ಅನ್ನೋದು ಅನಿವಾರ್ಯವಾಗಿ ಒಂದು ವಿಭಜನೆಯನ್ನ ತರುತ್ತೆ. ಬೆಳಕು ಬಂದಾಗ ಕತ್ಲೆ ತಾನಾಗೆ ಬೇರೆ ಆಗುತ್ತಲ್ಲ ಹಾಗೆ. ಆದ್ರೆ ಯೇಸು ತರುವ ಸಮಾಧಾನದ ಬಗ್ಗೆ ಏನ್ ಹೇಳೋದು? ಬಹಳ ಮುಖ್ಯವಾದ ಪ್ರಶ್ನೆ. ಯೇಸು ತರುವ ಸಮಾಧಾನ ಈ ಲೋಕ ಸಾಮಾನ್ಯವಾಗಿ ತಿಳಿಯುವ ಸಮಾಧಾನಕ್ಕಿಂತ ಬೇರೆ ಆದದ್ದು. ಅದು ಕೇವಲ ಯುದ್ಧ ಇಲ್ಲದಿರೋ ಸ್ಥಿತಿಯಲ್ಲ. ಅದು ದೇವರೊಂದಿಗೆ ಮನುಷ್ಯನ ಮುರಿದುಹೋದ ಸಂಬಂಧ ಸರಿಹೋಗೋದ್ರಿಂದ ಬರುವ ಆಳವಾದ ಆಂತರಿಕ ಸಮಾಧಾನ. ಈ ನಿಜವಾದ ಸಮಾಧಾನವನ್ನ ಪಡೀಬೇಕಾದ್ರೆ ಕೆಲವೊಮ್ಮೆ ಲೋಕದ ಸುಳ್ಳು ಸಮಾಧಾನ, ತಪ್ಪು ಕಲ್ಪನೆಗಳು, ಪಾಪದ ವ್ಯವಸ್ಥೆಗಳನ್ನ ಎದುರಿಸಬೇಕಾಗುತ್ತೆ. ಆ ಪ್ರಕ್ರಿಯೆಯಲ್ಲಿ ವಿಭಜನೆ ಉಂಟಾಗಬಹುದು. ಆದ್ರೆ ಮುಂದಿನ ವಚನಗಳಲ್ಲಿ ಕುಟುಂಬದಲ್ಲೇ ವಿಭಜನೆ ಆಗುತ್ತೆ ಅಂತ ಹೇಳ್ತಾರಲ್ಲ, ತಂದೆ ಮಗ, ತಾಯಿ ಮಗಳು. ಇದು ಕೇಳೋಕೆ ಬಹಳ ಕಷ್ಟ. ಕುಟುಂಬ ಸಂಬಂಧಕ್ಕಿಂತ ಮುಖ್ಯವಾದದ್ದೇನಿದೆ? ಹೌದು, ನಿಮ್ಮ ಪ್ರಶ್ನೆ ಸರಿಯಾಗಿದೆ. ವಚನ 52 ಮತ್ತು 53ರಲ್ಲಿ ಯೇಸು ಈ ವಿಭಜನೆ ಎಷ್ಟು ತೀವ್ರವಾಗಿರುತ್ತೆ ಅಂತ ಸ್ಪಷ್ಟಪಡಿಸ್ತಾರೆ. ಅದು ಕೇವಲ ಸಮಾಜದಲ್ಲಲ್ಲ, ಅತ್ಯಂತ ಪವಿತ್ರ ಅಂತ ನಾವು ಭಾವಿಸೋ ಕುಟುಂಬದೊಳಗೇ ಆಗಬಹುದು ಅಂತಾರೆ. ತಂದೆ ಮಗನಿಗೆ ವಿರೋಧವಾಗಿ, ಮಗ ತಂದೆಗೆ, ತಾಯಿ ಮಗಳಿಗೆ, ಮಗಳು ತಾಯಿಗೆ, ಅತ್ತೆ ಸೊಸೆಗೆ, ಸೊಸೆ ಅತ್ತೆಗೆ. ಇದು ಕೇಳಲು ಕಠಿಣ, ಆದರೆ ಇದರ ಅರ್ಥ ಯೇಸು ಕುಟುಂಬವನ್ನು ಒಡೆಯಿರಿ ಅಂತ ಹೇಳ್ತಿದ್ದಾರೆ ಅಂತಲ್ಲ. ಓ ಸರಿ. ಬದಲಿಗೆ ಕ್ರಿಸ್ತನ ಮೇಲಿನ ನಿಷ್ಠೆ, ಆತನ ಸತ್ಯಕ್ಕೆ ಬದ್ಧರಾಗಿರೋದೆಷ್ಟು ಮುಖ್ಯ ಅಂದ್ರೆ, ಅದು ಕೆಲವೊಮ್ಮೆ ನಮ್ಮ ಅತ್ಯಂತ ಪ್ರೀತಿಯ ಮಾನವ ಸಂಬಂಧಗಳಿಂತಲೂ ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತೆ. ಒಬ್ಬ ವ್ಯಕ್ತಿ ಕ್ರಿಸ್ತನನ್ನ ಹಿಂಬಾಲಿಸೋಕೆ ನಿರ್ಧರಿಸಿದಾಗ ಮನೆಯವರದನ್ನು ಒಪ್ಪದೇ ಇರಬಹುದು, ವಿರೋಧಿಸ್ಬೋದು. ಆಗ ಶಿಷ್ಯನು ಯಾರಿಗೆ ಮೊದಲ ನಿಷ್ಠೆ ತೋರಿಸಬೇಕು? ಯೇಸು ಹೇಳೋದು, ಅಂಥ ಸಂದರ್ಭದಲ್ಲಿ ದೇವರಿಗೆ ಮತ್ತು ಆತನ ಸತ್ಯಕ್ಕೆ ಮೊದಲ ಸ್ಥಾನ ಕೊಡಬೇಕು ಅಂತ.
ಇದು ಶಿಷ್ಯತ್ವದ ಒಂದು ಕಠಿಣ ಪರೀಕ್ಷೆ. ಅಂದ್ರೆ ಇದೊಂದು ರೀತಿಯಲ್ಲಿ ನಿಷ್ಠೆಯ ಪರೀಕ್ಷೆ. ಖಂಡಿತವಾಗಿ ಈ ಮಾತುಗಳು ಮೀಕ ಪ್ರವಾದಿಯ ಪುಸ್ತಕವನ್ನು ನೆನಪಿಸುತ್ತವೆ. ಅಲ್ಲೂ ಮೆಸ್ಸಿಯನ ಕಾಲದಲ್ಲಿ ಇಂತಹ ಕೌಟುಂಬಿಕ ವಿಭಜನೆ ಆಗುತ್ತೆ ಅಂತ ಮೊದಲೇ ಹೇಳಲಾಗಿತ್ತು. ಹಾಗಾಗಿ ಯೇಸು ಇಲ್ಲಿ ಹೊಸದನ್ನೇನೂ ಹೇಳ್ತಿಲ್ಲ, ಬದಲಿಗೆ ಪ್ರವಾದನಗಳನ್ನೇ ದೃಢೀಕರಿಸುತ್ತಿದ್ದಾರೆ. ಹಾಗಾದರೆ ಇದರ ಒಟ್ಟು ಸಾರಾಂಶ ಏನು? ಯೇಸು ಶಾಂತಿದೂತನೇ ಹೌದು, ಆದರೂ ಆತನ ಬರುವಿಕೆ ವಿಭಜನೆಯನ್ನೂ ತರುತ್ತೆ. ಇದನ್ನ ಹೇಗೆ ಕೂಡ್ಸಿ ನೋಡೋದು? ಬಹಳ ಚೆನ್ನಾಗಿ ಕೇಳಿದ್ರಿ. ಯೇಸು ಖಂಡಿತವಾಗಿಯೂ ಶಾಂತಿದೂತನೇ, ಆದರೆ ಆತ ತರುವ ಶಾಂತಿ ಈ ಲೋಕದ ಸ್ಥಾಪಿತ ವ್ಯವಸ್ಥೆಗಳಿಗೆ, ಪಾಪಕ್ಕೆ, ಅನ್ಯಾಯಕ್ಕೆ ಒಂದು ದೊಡ್ಡ ಸವಾಲು. ಆ ಸವಾಲನ್ನ ಯಾರು ಸ್ವೀಕರಿಸುತ್ತಾರೋ, ಯಾರು ತಿರಸ್ಕರಿಸುತ್ತಾರೋ ಅವರ ನಡುವೆ ಅನಿವಾರ್ಯವಾಗಿ ವಿಭಜನೆ ಉಂಟಾಗುತ್ತೆ. ಯೇಸುವನ್ನ ಹಿಂಬಾಲಿಸೋದು ಅಂದ್ರೆ ಸುಮ್ಮನೆ ನಂಬಿಕೆ ಇಟ್ಕೊಳ್ಳೋದಲ್ಲ, ಅದು ಜೀವನ ಶೈಲಿಯ ಬದಲಾವಣೆ, ಆದ್ಯತೆಗಳನ್ನು ಬದಲಾಯಿಸುವುದು ಮತ್ತು ಕೆಲವೊಮ್ಮೆ ಬಹಳ ಕಷ್ಟದ ಆಯ್ಕೆಗಳನ್ನು ಮಾಡೋದನ್ನ ಒಳಗೊಂಡಿರುತ್ತೆ. ಆತನ ಬೆಂಕಿ ನಮ್ಮನ್ನು ಶುದ್ಧೀಕರಿಸುತ್ತೆ, ಆತನ ಶ್ರಮಾಸ್ನಾನ ನಮಗೆ ದಾರಿ ತೋರಿಸುತ್ತೆ. ಆದರೆ ಆ ದಾರಿಯಲ್ಲಿ ನಡೆಯುವಾಗ ಭಿನ್ನಭೇದವನ್ನು ಎದುರಿಸೋಕೆ ನಾವು ಸಿದ್ಧರಿರಬೇಕು. ಕ್ರಿಸ್ತನ ಮೇಲಿನ ನಿಷ್ಠೆಯೇ ಕೊನೆಗೆ ಮುಖ್ಯವಾಗುತ್ತೆ. ಹೌದು, ಇದು ನಿಜಕ್ಕೂ ಆಳವಾಗಿ ಯೋಚಿಸಬೇಕಾದ ವಿಷಯ. ಯೇಸುವಿನ ಹಿಂಬಾಲಿಸುವಿಕೆ ಅಂದ್ರೆ ಕೇವಲ ಒಂದು ಆರಾಮದಾಯಕ ಅನುಭವ ಅಲ್ಲ, ಅದಕ್ಕೆ ಬದ್ಧತೆ ಬೇಕು, ಕೆಲವೊಮ್ಮೆ ತ್ಯಾಗವನ್ನೂ ಕೇಳುತ್ತೆ. ಖಚಿತವಾಗಿ ಈ ಮೂರು ಪರಿಕಲ್ಪನೆಗಳು, ಬೆಂಕಿ, ಶ್ರಮಾಸ್ನಾನ ಮತ್ತೆ ಭಿನ್ನಭೇದ, ಇದನ್ನು ಒಟ್ಟಿಗೆ ನೋಡಿದಾಗ ಯೇಸುವಿನ ಸೇವೆ, ದೇವರ ರಾಜ್ಯದ ಸ್ವರೂಪದ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಆತನ ಬರುವಿಕೆ ಲೋಕದಲ್ಲಿ ಒಂದು ಆಧ್ಯಾತ್ಮಿಕ ಕ್ರಾಂತಿಯನ್ನ, ಬೆಂಕಿ ಶುರು ಮಾಡಿತು. ಆ ಕ್ರಾಂತಿಯನ್ನ ಸಾಧ್ಯವಾಗಿಸೋಕೆ ಆತ ಶಿಲುಬೆಯ ಮೂಲಕ ದೊಡ್ಡ ಬೆಲೆ ತೆತ್ತರು, ಶ್ರಮಾಸ್ನಾನ. ಯಾರು ಈ ಕ್ರಾಂತಿಯಲ್ಲಿ ಪಾಲ್ಗೊಳ್ತಾರೋ ಅವರು ಲೋಕದಿಂದ, ಕೆಲವೊಮ್ಮೆ ತಮ್ಮವರಿಂದಲೇ ಬೇರ್ಪಡುವಿಕೆಯನ್ನ, ಭಿನ್ನಭೇದ ಎದುರಿಸಬೇಕಾಗ್ಬೋದು. ಇದು ಕ್ರೈಸ್ತ ಜೀವನದ ವಾಸ್ತವತೆಯ ಒಂದು ಭಾಗ. ಧನ್ಯವಾದಗಳು. ಈ ಕಠಿಣವಾದ ವಚನಗಳನ್ನ ಇಷ್ಟು ಸ್ಪಷ್ಟವಾಗಿ, ಆಳವಾಗಿ ವಿವರಿಸಿದ್ದಕ್ಕೆ. ಇದು ಖಂಡಿತವಾಗಿಯೂ ನಮ್ಮ ಯೋಚನೆಗಳನ್ನ ಕೆರಳಿಸಿದೆ. ಈ ಚರ್ಚೆಯ ಕೊನೆಯಲ್ಲಿ ಒಂದು ಯೋಚನೆಯನ್ನ ನಮ್ಮ ಕೇಳುಗರ ಮುಂದಿಡಲು ಬಯಸುತ್ತೇನೆ. ಯೇಸು ಮಾತನಾಡಿದ ಈ ಅಗತ್ಯವಾದ ವಿಭಾಜನೆ ಇದೆಯಲ್ಲ, ಸತ್ಯಕ್ಕಾಗಿ, ಒಂದು ಉನ್ನತ ನಿಷ್ಠೆಗಾಗಿ ನಿಂತಾಗ ಉಂಟಾಗಬಹುದಾದ ಒಡಕು. ಇದು ಕೇವಲ ಧಾರ್ಮಿಕ ವಿಷಯಗಳಿಗೆ ಮಾತ್ರ ಸೀಮಿತವೇ, ಅಥವಾ ನಮ್ಮ ಇವತ್ತಿನ ಜೀವನದ ಬೇರೆ ಕ್ಷೇತ್ರಗಳಲ್ಲೂ, ಉದಾಹರಣೆಗೆ ನೈತಿಕ ನಿಲುವುಗಳಿಗಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವಾಗ, ಅಥವಾ ವೈಯಕ್ತಿಕ ಮೌಲ್ಯಗಳಿಗೆ ಬದ್ಧರಾಗಿರುವಾಡಲು ಇದೇ ರೀತಿಯ ವಿಭಾಜನೆಯನ್ನ ನಾವು ನೋಡ್ತೇವೆಯೇ? ಮತ್ತು ಯೇಸು ಹೊತ್ತಿಸಲು ಬಯಸಿದ ಆ ಬೆಂಕಿ, ಆ ಉತ್ಸಾಹ, ಆ ಪರಿವರ್ತನಾ ಶಕ್ತಿ ಇಂದು ಒಂದು ದೊಡ್ಡ ಕಾರಣಕ್ಕಾಗಿ ಆಳವಾಗಿ ಬದ್ಧರಾಗಿರುವ ವ್ಯಕ್ತಿಯಲ್ಲಿ ಹೇಗೆ ಕಾಣಿಸಿಕೊಳ್ಳಬಹುದು? ಈ ಪ್ರಶ್ನೆಗಳೊಂದಿಗೆ ಇಂದಿನ ಈ ಆಳವಾದ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.